ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವಾಗಂತೂ ತೊಗರಿಕಾಳು ಸೀಸನ್ ಬಂದೇ ಬಿಡ್ತು. ಮತ್ತು ಇನ್ನೊಂದು ಕಾರ್ತಿಕ ಇರೋದ್ರಿಂದ ನಾನ್ ವೆಜ್ ತಿಂದೇ ಇರೋರಿಗೆ ಈ ಥರ ಸಾರು ಮಾಡ್ಕೊಂಡು ತಿನ್ನಿರಿ, ಸೂಪರಾಗಿರುತ್ತೆ. ಪಕ್ಕ ನಾನ್ ವೆಜ್ ಥರನೇ ಇರುತ್ತೆ. ಇದಕ್ಕೆ ಚಿಕನ್ ಮಟನ್ ಒಂದಿರಲ್ಲ, ಅಷ್ಟೇ ಬಿಟ್ಟರೆ ಟೇಸ್ಟ್ ಅಂತೂ ಸೂಪರು. ಇಲ್ಲೊಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ. ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಸಾಂಬಾರು ಪ್ರಕಾರ ನಾವು ತೆಂಗಿನಕಾಯಿ ಹಾಕ್ಕೋಬೇಕಾಗುತ್ತೆ. ನಾನು ಅರ್ಧ ಹೋಳು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಮತ್ತು ಸಣ್ಣದಾಗಿ ಹೆಚ್ಚಿರೋಂಥ ಸಾಂಬಾರು ಈರುಳ್ಳಿ, ಅದು ಬರೀ ಸಿಪ್ಪೆ ತೆಗೆದು ಎರಡೆರಡು ಭಾಗ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಸೇಮ್ ಮಟನ್ ಸಾರು ಹೆಂಗಿರುತ್ತೋ ಅದೇ ರೀತಿ ಇರುತ್ತೆ. ಶುಂಠಿ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಚಕ್ಕೆ 1ರಿಂದ 1.5 ಇಂಚಷ್ಟು, ಒಂದು 4ರಿಂದ 5 ಲವಂಗ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಟೊಮೊಟೊದಲ್ಲಿ ಅರ್ಧ ಟೊಮೊಟೊನ ನಾನು ಹಾಕೋತಾ ಇದ್ದೀನಿ, ಜಾಸ್ತಿ ಹಾಕೋದು ಬೇಡ. ಆಲೂಗಡ್ಡೆ ತರಕಾರಿ ಎಲ್ಲ ಹಾಕಿ ಮಾಡೋದ್ರಿಂದ ಅದೇ ನಾನ್ ವೆಜ್ ಅಂದ್ಕೊಂಡು ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಇದಕ್ಕೊಂದು ಅರ್ಧ ಸ್ಪೂನಷ್ಟು ಗಸಗಸೆ ಹಾಕಿ ಸ್ವಲ್ಪ ನೀರು ಹಾಕಿ ನೈಸಿಗೆ ಪೇಸ್ಟ್ ಮಾಡ್ಕೋಬೇಕು. ಎಷ್ಟು ನೈಸಿಗೆ ಅಂತಂದರೆ ತುಂಬ ನೈಸಿಗೆ ಪೇಸ್ಟ್ ಮಾಡ್ಕೊಂಡಾಗ ಚೆನ್ನಾಗಿರುತ್ತೆ. ಇದು ಬಂದು ಮಟನ್ ಸಾರಿಗೆ ಹಾಕುವಂಥ ಸಾಂಬಾರು ಮಸಾಲ, ಘಮ ಘಮ ಅಂತ ಇರುತ್ತೆ. ಪಕ್ಕ ಮಟನ್ ಸಾಂಬಾರು ಥರನೇ ಇರುತ್ತೆ. ಅದಕ್ಕೆ ನಾನು ಗ್ಯಾರಂಟಿ, ಒಂದು ಸಲ ನೀವು ಇದನ್ನು ಮಾಡಲೇಬೇಕಾಗುತ್ತೆ. ಹಸಿ ತೊಗರಿ ಕಾಳು ತೊಗೊಂಡಿದ್ದೀನಿ ನಾನು. ತೊಗರಿಕಾಳು ಸೀಸನ್ ಬಂತಲ್ವ, ಅದಕ್ಕೋಸ್ಕರ ನಾನು ಮಟನ್ ಮಸಾಲೆ ಇಟ್ಟು ಸಾರು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಗೆಡ್ಡೆಕೋಸು ಹಾಕ್ಕೊಂಡಿದ್ದೀನಿ, ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ, ಬೀನ್ಸ್ ಹಾಕಿದ್ದೀನಿ, ಕ್ಯಾರೆಟ್ ಹಾಕಿದ್ದೀನಿ. ಇದಿಷ್ಟನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತೆಲ್ಲ ಥರದ ಮಿಕ್ಸ್ ತರಕಾರಿ ಹಾಕಿ ತೊಗರಿಕಾಳು ಹಾಕಿ ಮಟನ್ ಮಸಾಲೆ ಇಟ್ಟು ಸಾರು ಮಾಡ್ತಾ ಇರೋದು. ಮಸಾಲೆ ಎಲ್ಲ ರುಬ್ಕೊಂಡು ಆಯ್ತಲ್ವ, ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಂಬಾರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಂಥ ಸಾಂಬಾರು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಅದು ಕೆಂಪಾಗಬೇಕು, ಅಲ್ಲಿ ತನಕ ಹುರ್ಕೋಬೇಕಾಗುತ್ತೆ ಈರುಳ್ಳಿನ. ಬದನೆಕಾಯಿ ನೋಡಿ, ಒಂದೊಂದು 3 ಬದನೆಕಾಯಿನ ಇವಾಗಷ್ಟೇ ಕಟ್ ಮಾಡಿದ್ದೀನಿ, ಇಲ್ಲಾಂದರೆ ಕಪ್ಪು ಕನೆ ಬಂದುಬಿಡುತ್ತೆ ಅಂತೇಳಿ ಲೇಟಾಗಿ ಕಟ್ ಮಾಡಿದೆ ಅಷ್ಟೇನೆ. ಕಾಳುಗಳೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇದಕ್ಕೊಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಬ್ಬಿಟ್ಕೊಂಡಿದ್ವಲ್ಲ ಸಾಂಬಾರು ಮಸಾಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಒಂದು 2ರಿಂದ 3 ನಿಮಿಷ ಕೈ ಆಡಿಸಿದ್ರೆ ಸಾಕು, ಜಾಸ್ತಿ ಬೇಯಿಸೋದು. ಬೇಕಂದರೆ ವಿಷಲ್ ಹಾಕ್ಸೋದ್ರಿಂದ ಹಸಿ ವಾಸನೆ ಹೋಗುತ್ತೆ ಅಂತೇಳಿ ಒಂದು 2 ನಿಮಿಷ ಚೆನ್ನಾಗಿ ಕೈ ಆಡಿಸಿ, ಮಿಕ್ಸಿ ಬಟ್ಲಲ್ಲಿ ನಾವು ಅದೇನು ಮಿಕ್ಸಿ ಬಟ್ಲಲ್ಲಿ ರುಬ್ಬಿದ್ನಲ್ಲ ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಮಗೆಷ್ಟು ಹದ ಬೇಕೋ ಅಲ್ಲಿ ತನಕ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಹದ ನೋಡ್ಕೊಂಡು ಹಾಕ್ಬೇಕಾಗುತ್ತೆ, ಇಲ್ಲ ಜಾಸ್ತಿ ನೀರಂಗೂ ಬೇಡ, ಜಾಸ್ತಿ ಗಟ್ಟಿಗೂ ಬೇಡ. ಸ್ವಲ್ಪ ಇದಕ್ಕೆ ನಾನು ನೋಡಿ ನೀರು ಹಾಕ್ಬೇಕಾಗುತ್ತೆ, ಇಲ್ಲಾಂದರೆ ತೆಳ್ಳಗೂ ಆಗುತ್ತೆ, ಗಟ್ಟಿನೇ ಆಗುತ್ತೆ. ಒಂದೇ ಹದವಾಗಿರಬೇಕು. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು 3ರಿಂದ 4 ವಿಷಲ್ ಹಾಕ್ಸ್ಕೊಂಡ್ರೆ ಸೂಪರಾಗಿ ರೆಡಿ ಆಗುತ್ತೆ. ಇವಾಗಂತೂ ಕಾರ್ತಿಕ್ ಮಾಸದಲ್ಲಿ ನಾನ್ ವೆಜ್ ತಿಂದೇ ಇರೋರು ಈ ಥರ ಸಾರು ಮಾಡ್ಕೊಳ್ತೀನಿ. ಗೆಡ್ಡೆಕೋಸು, ಆಲೂಗಡ್ಡೆ, ಬೀನ್ಸ್ ಏನಿದೆಯಲ್ಲ ಅದೇ ಚಿಕನ್ ಮಟನು ಅಂತ ತಿನ್ಬೋದು. ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ. ಇದು ವಿಷಲ್ ತೆಗಿತಿದ್ದಂಗೆ, ವಿಷಲ್ ಬರ್ತಿದ್ದಂಗೆ ಘಮ ಘಮ ಅನ್ನೋದೊಂದು ಪರಿಮಳ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದು ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ. ಪಕ್ಕ ಇದು ಮಟನ್ ಸಾರು, ಚಿಕನ್ ಸಾರಿಗೂ ಸೈಡ್ ಹೊಡಿತಾ ಇತ್ತು, ಅಷ್ಟು ಟೇಸ್ಟಿಯಾಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಹಸಿ ತೊಗರಿಕಾಳಲ್ಲಿ ಮಟನ್ ಮಸಾಲೆ ಇಟ್ಟು ಸಾರು ಮಾಡಿರೋದನ್ನ ವೀಡಿಯೋ ಶೇರ್ ಮಾಡಿದ್ದೀನಿ. ಇದಕ್ಕೆ ಬಿಸಿ ಬಿಸಿ ಮುದ್ದೆಗಂತೂ ಸೂಪರಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇನ್ನೇನು ತಡ, ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂತಾ ಇದ್ದರೆ ವಾರೆವ್ವ ಅನ್ನಬೇಕು, ಅಷ್ಟು ರುಚಿಯಾಗಿರುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ. ದಯವಿಟ್ಟು ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಬಿಸಿ ಬಿಸಿ ಮುದ್ದೆಗೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಅಬ್ಬಬ್ಬಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದು ತುಪ್ಪ ಬೀಳ್ತು ಅಂತಂದರೆ ಆ ಸಾರಿನ ರುಚಿನೇ ಬೇರೆ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.